ಇದು ಕೊಡಗಿನ ಅಪ್ಡೇಟ್. ಕೊಡಗಿನಲ್ಲಿ ಬಂದ್ನ ಎಫೆಕ್ಟ್ ಯಾವುದು ಕೂಡ ಕಂಡು ಬರೋದಿಲ್ಲ ಅಂತ ಜಿಲ್ಲಾಧಿಕಾರಿಗಳೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಶಾಲಾ ಕಾಲೇಜುಗಳಿಗೆ ರಜೆ ಇರೋದಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೂಡ, ಅಂದ್ರೆ ಇದು ಕೊಡಗಿನಲ್ಲಿ ಶಾಲಾ ಕಾಲೇಜುಗಳು ಇರೋದಿಲ್ಲ ಅನ್ನುವಂತಹ ಮಾಹಿತಿ ಏನು ಗೊಂದಲಗಳಿದೆ ಅದಕ್ಕೆ ಒಂದು ಸ್ಪಷ್ಟನೆಯನ್ನ ಜಿಲ್ಲಾಧಿಕಾರಿಗಳಾದಂತಹ ಶ್ರೀವಿದ್ಯಾ ಅವರು ಕೊಟ್ಟಿದ್ದಾರೆ. ಶಾಲಾ ಕಾಲೇಜುಗಳು ಹಾಗೆ ಖಾಸಗಿ ವಾಹನಗಳೇ ಎಲ್ಲವೂ ಕೂಡ ಲಭ್ಯವಿರಲಿದೆ. ಹೀಗಾಗಿ ಯಾರೂ ಕೂಡ ಗೊಂದಲಕ್ಕೆ ಈಡಾಗಬಾರದು. ಕೊಡಗು ಈ ಬಂದ್ಗೆ ಬೆಂಬಲವನ್ನ ಸೂಚಿಸ್ತಾ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಡಲಾಗಿದೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಇಂದ. ಮಲ್ಲಿಕಾರ್ಜುನ್, ಎಲ್ಲೆಡೆ ಬಂದ್ನ ಎಫೆಕ್ಟ್ ಅಲ್ಪ ಸ್ವಲ್ಪ ಕಂಡು ಬರ್ತಾ ಇದ್ರು ಕೂಡ ಕೊಡಗಿನಲ್ಲಿ ಯಾವುದೇ ರೀತಿಯಾದಂತಹ ಬಂದ್ಗೆ ಬೆಂಬಲ ಇಲ್ಲ ಅನ್ನುವಂತಹ ಘೋಷಣೆಯನ್ನ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲರ ಒಂದು ಬೆಂಬಲ ಕೂಡ ಇದೆಯಾ? ಖಂಡಿತವಾಗ್ಲೂ ದಿವ್ಯ ಜ್ಯೋತಿ, ಆದ್ರೆ ಎಲ್ಲ ಕಡೆನೂ ರಾಜ್ಯಾದ್ಯಂತ ಬಂದಿಗೆ ಬೆಂಬಲ ವ್ಯಕ್ತವಾಗ್ತಿದ್ರು. ಕೊಡಗಿನಲ್ಲಿ ಪ್ರತ್ಯೇಕವಾಗಿ ಯಾವುದೇ ರೀತಿಯ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ ಪ್ರಾಕೃತಿಕ ವಿಕೋಪದಿಂದ ಒಂದಷ್ಟು ಜಿಲ್ಲೆಯಲ್ಲಿ ಯಾವುದೇ ವ್ಯಾಪಾರ ವಹಿವಾಟುಗಳಾಗ್ಲಿ ಇನ್ನಿತರ ಯಾವುದೇ ಸೌಲಭ್ಯಗಳು ಇಲ್ಲಿದ್ದಿಲ್ಲ. ಹೀಗಾಗಿ ಒಂದಷ್ಟು ಜನರು ಕೂಡ ಒಂದು ಬಂದಿಗೆ ಬೆಂಬಲವನ್ನ ಸೂಚಿಸ್ತಾ ಇಲ್ಲ. ಒಂದಷ್ಟು ಜನರು ಇತ್ತೀಚೆಗೆ ಒಂದು ಇದ್ ಬರ್ತಾ ಇದ್ದಾರೆ, ಪ್ರವಾಸಿಗರು ಕೂಡ ಈ ಕೊಡಗು ಜಿಲ್ಲೆಗೆ ಭೇಟಿ ನೀಡ್ತಿರ್ತಕ್ಕಂಥದ್ದು. 2 ದಿನ ಬಂದ್ ಇರೋದ್ರಿಂದ ಈ ಕೊಡಗು ಜಿಲ್ಲೆಯಲ್ಲಿ ಹೆಚ್ಚಾಗಿ ಬಂದ್ಗೆ ಯಾವುದೇ ರೀತಿಯ ಬೆಂಬಲವನ್ನ ಸೂಚಿಸಿಲ್ಲ ಅಂತಾನೆ ಹೇಳ್ಬೋದು. ಓಕೆ, ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಒಂದು ಸ್ಪಷ್ಟನೆ ಏನಿದೆ ಹಾಗಿದ್ರೆ? ಅಂದ್ರೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಹೇಳ್ತಾ ಇದ್ದಾರೆ, ಯಾವುದೇ ರೀತಿ ಶಾಲಾ ಕಾಲೇಜುಗಳಿಗೆ ಏನಿಲ್ಲ, ಎಂದಿನಂತೆ ಆ ಶಾಲಾ ಕಾಲೇಜುಗಳು ಆರಂಭ ಮಾಡ್ಕೋಬಹುದು. ಯಾವುದೇ ರೀತಿ ಸಮಸ್ಯೆ ಅಂದ್ರೆ ಕೇವಲ ಸರ್ಕಾರಿ ಶಾಲಾ ಕಾಲೇಜುಗಳ ಅಥವಾ ಖಾಸಗಿ ಶಾಲಾ ಕಾಲೇಜುಗಳು ಕೂಡ ತೆರೆದಿರುತ್ತೆ ಅಂತನಾ? ಖಾಸಗಿ ಶಾಲಾ ಕಾಲೇಜು ಕೂಡ ತೆರೆದಿರುತ್ತೆ. ಯಾವುದೇ ಅನುಮಾನಗಳು ಬೇಡ. ಪೋಷಕರು ಎಂದಿನಂತೆ ಮಕ್ಕಳನ್ನ ನಿರ್ಭಯದಿಂದನೇ ಶಾಲೆಗಳಿಗೆ ಕಳಿಸಬಹುದು ಅಂತ ಕೂಡ ಜಿಲ್ಲಾಧಿಕಾರಿ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿನ ಶಾಲೆ ಕಾಲೇಜಿನ ವಿದ್ಯಾರ್ಥಿಗಳು ಒಂದಷ್ಟು ಪ್ರಾಂಶುಪಾಲರು ಕೂಡ ಶಾಲೆ ಎಂದಿನಂತೆ ತರಗತಿಗಳು ನಡೀತದೆ ಅಂತ ಕೂಡ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ.